ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ಚಟಪಟ ಮಾತಾಡ್ತಾ ಇದ್ರು ವಿಜಯ್. ಮೌನಕ್ಕೆ ಜಾರಿ ಎಷ್ಟೋ ವರ್ಷಗಳಾದವು. ದಳಪತಿ ಜೀವನದ ಆ ದುರಂತ ಏನು ಗೊತ್ತಾ? ದಳಪತಿ ವಿಜಯ್ ಎಷ್ಟು ಓದಿದ್ದಾರೆ? ಸಿಎಂ ಆಗಲಿರೋ ದಳಪತಿ ಸಮರ್ಥವಾಗಿ ಜವಾಬ್ದಾರಿಯನ್ನ ನಿಭಾಯಿಸ್ತಾರ? ಎಸ್, ವಿಜಯ್ ಸಿಎಂ ಆಗುವುದು ಪಕ್ಕ ಎನ್ನಲಾಗ್ತಾ ಇದೆ. ದಳಪತಿ ಬಯಸಿದಂತೆಲ್ಲ ಆಗ್ತಾ ಇದೆ. ಆದರೂ ಈ ನೋವು ಮಾತ್ರ ಎಂದೂ ಕೊನೆಯಾಗದಂತೆ ಉಳಿಕೊಂಡಿದೆ. ಹಾಗಾದ್ರೆ ಏನದು? ಅವರ ಕೊನೆಯ ಆಡಿಯೋ ಲಾಂಚ್ ಕಾರ್ಯಕ್ರಮದ ಮಲೇಷಿಯಾದಲ್ಲಿ ನಡೆದಾಗ ಅವರಲ್ಲಿ ಅದೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ತುಂಬಾ ಕಡಿಮೆ ಮಾತನಾಡುವ ನೀವು ಇಷ್ಟು ಪವರ್ಫುಲ್ ಆಗಿ ಭಾಷಣವನ್ನ ಮಾಡ್ತಾ ಇದ್ದೀರಿ, ಹೇಗ್ ಸಾಧ್ಯ ಅಂತ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ನಟ ಕಪ್ಪು ಮುಖ್ಯಂ ಬಿಗಿಲ್ ಅಂದಿದ್ರು. ಅಂದ್ರೆ ನಟ ಗೆಲುವಿಗಾಗಿ, ಚುನಾವಣೆಗಾಗಿ ಹೆಚ್ಚು ಫೋಕಸ್ ಅನ್ನ ಮಾಡಿದ್ರು. ನಟ ರಾಜಕಾರಣಿ ವಿಜಯ್ ಅವರು ತೀರಾ ಖಾಸಗಿ ಮತ್ತು ಅಂತರ್ಮುಖಿ ವ್ಯಕ್ತಿ ಅಂತ ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗಿದ್ದಾರೆ. ವಿಶೇಷವಾಗಿ ಅವರ ವೈಯಕ್ತಿಕ ದುರಂತಗಳ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಆದರೆ ಅವರ ಜೀವನ ಎಂದೂ ಕೂಡ ಮರೆಯಲಾಗದ ನೋವೊಂದು ಅವರನ್ನ ಅಂತರ್ಮುಖಿಯಾಗಿಸಿದೆ ಅನ್ನುವುದು ಸತ್ಯ. ಅವರ ಈಗಿರುವ ಸಂಯಮದ ಸ್ವಭಾವವು ಕೇವಲ 9 ವರ್ಷದವನಿದ್ದಾಗ ಅವರ ತಂಗಿ ವಿದ್ಯಾಳನ್ನ ಕಳೆದುಕೊಂಡ ಆಳವಾದ ಪರಿಣಾಮದ ಕಾರಣವೇ ಎನ್ನಲಾಗ್ತಾ ಇದೆ. ಆ ದುರಂತವನ್ನ ಅಷ್ಟಾಗಿ ಎಲ್ಲಿಯೂ ಕೂಡ ಮಾತಾಡಿಲ್ಲ. ಇದು ವಿಜಯ್ ಅವರಿಗೆ ದೊಡ್ಡ ಭಾವನಾತ್ಮಕ ಎಫೆಕ್ಟ್ ಕೂಡ ಆಗಿತ್ತು. ವಿಜಯ್ 9 ವರ್ಷದವರಿದ್ದಾಗ ಅವರ ಸಹೋದರಿ ವಿದ್ಯಾ 2ನೇ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ದು ನಟನನ್ನ ಆಳವಾಗಿ ಪ್ರಭಾವಿಸಿತ್ತು. ಅವರನ್ನ ಮೌನದಲ್ಲಿ ದೂಡಿತ್ತು. ಚಟಪಟ ಅಂತ ಮಾತಾಡುವ ಬಾಲಕನಾಗಿದ್ದ ವಿಜಯ್ ಅಂತರ್ಮುಖಿಯಾಗಿ ಪರಿವರ್ತಿದ್ರು. ವಿಜಯ್ ತನ್ನ ತಂಗಿಯನ್ನ ತುಂಬಾ ಇಷ್ಟಪಡ್ತಿದ್ರು. 2 ವರ್ಷದ ತಂಗಿಯನ್ನ ನೋಡಿ ಪ್ರೀತಿಸುವಷ್ಟು ದೊಡ್ಡವರಾಗಿದ್ರು. ಆದ್ರೆ ನೋವಿನಿಂದ ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ಅವರು ಎಲ್ಲಿಯೂ ಕೂಡ ನೋವನ್ನ ಹೇಳ್ಕೊಳ್ಳಿಲ್ಲ, ಅಳಲಿಲ್ಲ, ಮೌನಿಯಾಗ್ಬಿಟ್ರು ಅಷ್ಟೇ. ಅವರು ತಮ್ಮ ನಿರ್ಮಾಣ ಸಂಸ್ಥೆಗೆ ವಿವಿ ಅಂತ ಹೆಸರನ್ನ ಇರಿಸಿದ್ರು. ಲೋಕೇಶ್ ಅಟ್ಲಿ ಮತ್ತು ಮುರುಗದಾಸ್ ಅವರಂತಹ ನಿರ್ದೇಶಕರು ವಿಜಯ್ ಅವರು ತುಂಬಾ ಸಂಯಮದಿಂದ ಕೂಡಿದ್ರು. ಅವರು ಒನ್ ಟೇಕ್ ನಟ ಅಂತ ಬಣ್ಣನ ಕೂಡ ಮಾಡಿದ್ರು. ವಿಜಯ್ ಈ ರೀತಿಯಾದಂಥ ನೋವನ್ನ ಅನುಭವಿಸಿದ್ರ ನಡುವೆ ಅವರ ತಂಗಿಯನ್ನ ಕಳೆದುಕೊಂಡ ನೋವನ್ನ ಎಲ್ಲಿಯೂ ಕೂಡ ಅಷ್ಟಾಗಿ ಹೇಳ್ಕೊಂಡಿರಲಿಲ್ಲ. ಇನ್ನು ಅವರ ವಿದ್ಯಾಭ್ಯಾಸ ಹೇಗಿತ್ತು, ವಿಜಯ್ ತಮ್ಮ ಶಿಕ್ಷಣವನ್ನ ಎಲ್ಲಿ ನಡೆಸಿದ್ರು, ಹೇಗೆ ನಡೆಸಿದ್ರು ಅಂತಲೂ ಕೂಡ ಗಮನಿಸಬೇಕಾಗುತ್ತೆ. ನೋಡಿ, ವಿಜಯ್ ತಮ್ಮ ಶಿಕ್ಷಣವನ್ನ ಚೆನ್ನೈನಲ್ಲಿ ಪಡಿತಾರೆ. ಅವರು ಮೊದಲಿಗೆ ಕೋಡಂಬಕ್ಕಂನ ಫಾತಿಮಾ ಶಾಲೆಯಲ್ಲಿ ಶಿಕ್ಷಣವನ್ನ ಪಡಿತಾರೆ. ನಂತರ ವಿರುಬಕ್ಕಂನ ಬಾಲಾಲೋಕ್ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಮುಂದುವರಿಸ್ತಾರೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಚಿತ್ರರಂಗದ ಅನೇಕ ತಾರೆಯರು ರಾಜಕೀಯ ರಂಗದಲ್ಲಿ ಗೆದ್ದು ಸಿಂಹಾಸನವನ್ನ ವೇರಿದ ಅನೇಕ ಉದಾಹರಣೆಗಳಿದೆ. ಎಂಜಿಆರ್ ರಿಂದ ಹಿಡಿದು ಜಯಲಲಿತಾವರೆಗೆ ಸಿನಿಮಾ ಮತ್ತು ರಾಜಕೀಯದ ನಡುವಿನ ಸೇತುವೆ ಯಾವಾಗಲೂ ಕೂಡ ಬಲವಾಗಿಯೇ ಉಳಿದಿದೆ. ಇದೀಗ ಅದೇ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇರುವ ಮತ್ತೊಬ್ಬ ದೊಡ್ಡ ಹೆಸರು ದಳಪತಿ ವಿಜಯ್. ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರುವ ವಿಜಯ್ ಸ್ಥಾಪಿಸಿದ ತಮಿಳಿಗ ವೆಟ್ರಿ ಕಳಗಂ ಪಕ್ಷ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಮುನ್ನಡೆಯನ್ನ ಸಾಧಿಸಿ ಮುಖ್ಯಮಂತ್ರಿ ಗದ್ದಿಗೆಯ ಸನಿಹದಲ್ಲಿ ನಿಂತಿದ್ದಾರೆ. ಈ ಎಲ್ಲದರ ಮಧ್ಯೆ ಇದೀಗ ನಟ ವಿಜಯ್ ಅವರ ಶಿಕ್ಷಣ, ವೃತ್ತಿ ಜೀವನ ಹಾಗೆ ರಾಜಕೀಯ ಪಯಣದ ಬಗ್ಗೆ ಹೊಸ ಕುತೂಹಲ ಮೂಡಿದೆ. ಜೋಸೆಫ್ ವಿಜಯ್ ಚಂದ್ರಶೇಖರ್ ಅನ್ನುವ ಪೂರ್ಣ ಹೆಸರಿನ ದಳಪತಿ ವಿಜಯ್ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅಪಾರ ಮನ್ನಣೆಯನ್ನ ಪಡೆದ ಸೂಪರ್ ಸ್ಟಾರ್. 1990ರ ದಶಕದ ಆರಂಭದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡ ಅವರು ನಂತರ ನಾಯಕ ನಟನಾಗಿ ಬೆಳೆದರು. ತಮಿಳುನಾಡಿನಾದ್ಯಂತ ಅವರ ಅಭಿಮಾನಿಗಳ ಸಂಖ್ಯೆಯು ವಿಶಾಲವಾಗಿದ್ದು ಸಿನಿಮಾದಲ್ಲಿ ಕಾಣಿಸುವ ಪ್ರತಿಯೊಂದು ಪಾತ್ರವೂ ಜನರಲ್ಲಿ ಅಪಾರ ಸಂಚಲನವನ್ನ ಮೂಡಿಸಿತ್ತು. ಇದೀಗ ಆ ಜನಪರ ಬಲವನ್ನ ರಾಜಕೀಯಕ್ಕೆ ವರ್ಗಾಯಿಸಿರುವುದು ಗಮನಾರ್ಹ ಬೆಳವಣಿಗೆ ಹೌದು. ವಿಜಯ್ ತಮ್ಮ ಶಿಕ್ಷಣವನ್ನ ಚೆನ್ನೈನಲ್ಲಿ ಪಡೆದ್ರು. ಅವರು ಮೊದಲಿಗೆ ಕೋಡಂಬಕ್ಕಂನ ಫಾತಿಮಾ ಶಾಲೆಯಲ್ಲಿ ಶಿಕ್ಷಣವನ್ನ ಪಡಿತಾರೆ. ನಂತರ ವಿರುಬಕ್ಕಂನ ಬಾಲಾಲೋಕ್ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನ ಮುಂದುವರಿಸ್ತಾರೆ. ಕುಟುಂಬದವರಾಗಿದ್ರೂ ತಮ್ಮ ಸ್ವತಃ ಪ್ರಯತ್ನದಿಂದಲೇ ಗುರುತಿಸಿಕೊಳ್ಳುವ ಹಂಬಲ ಬಾಲ್ಯದಿಂದಲೇ ಅವರಲ್ಲಿತ್ತು. ನಂತರ ಅವರು ಲೊಯಾಲಾ ಕಾಲೇಜಿನಲ್ಲಿ ದೃಶ್ಯ ಸಂವಹನ ವಿಭಾಗದಲ್ಲಿ ಪದವಿ ಕೋರ್ಸ್ಗೆ ಸೇರ್ಕೊಳ್ತಾರೆ. ಆದರೆ ನಟನೆಯ ಕನಸು ದೊಡ್ಡದಾಗಿದ್ದ ಕಾರಣ ತಮ್ಮ ಅಧ್ಯಯನವನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕಾಲೇಜನ್ನ ಮಧ್ಯದಲ್ಲೇ ತೊರೆದ ಅವರು ಸಂಪೂರ್ಣವಾಗಿ ಚಲನಚಿತ್ರಕ್ಕೆ ತೊಡಕೊಳ್ತಾರೆ. ಸಿನಿಮಾ ರಂಗದ ಯಶಸ್ಸು ರಾಜಕೀಯ ಪ್ರವೇಶಕ್ಕೂ ದಾರಿಯನ್ನ ಮಾಡಿಕೊಡುತ್ತೆ. ಉನ್ನತ ಶಿಕ್ಷಣವನ್ನ ಪೂರ್ಣಗೊಳಿಸದೇ ಇದ್ರು ತಮ್ಮ ಪರಿಶ್ರಮ, ಶಿಸ್ತು ಮತ್ತು ನಿರಂತರ ಕಲಿಕೆಯ ಮೂಲಕ ವಿಜಯ್ ಚಿತ್ರರಂಗದಲ್ಲಿ ತನ್ನದೇ ಆದ ಸ್ಥಾನವನ್ನ ನಿರ್ಮಿಸಿಕೊಳ್ತಾರೆ. ವಿಜಯ್ ಅವರ ರಾಜಕೀಯ ಪ್ರವೇಶವು ತಮಿಳುನಾಡಿನ ಪರಂಪರೆಯ ರಾಜಕೀಯ ಸಮೀಕರಣಗಳನ್ನ ಬದಲಾಯಿಸುವ ಸಾಧ್ಯತೆಗಳು ಕೂಡ ಇದೆ.
ಚಿತ್ರರಂಗದ ಜನಪ್ರಿಯತೆ ಮತ್ತು ಸಂಪರ್ಕದ ಸಾಮರ್ಥ್ಯ ಹೊಂದಿರುವ ಅವರು ಭವಿಷ್ಯದಲ್ಲಿ ಪ್ರಮುಖ ನಾಯಕನಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ರಾಜಕೀಯ ಗೆಲುವಿನ ಜೊತೆಗೆ ನಟ ದಳಪತಿ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಕನ್ ಕೊನೆಗೂ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುವ ಸಮಯ ಬಂದೇ ಬಿಟ್ಟಿದೆ. ಸೆನ್ಸಾರ್ ಮಂಡಳಿಯೊಂದಿಗಿನ ದೀರ್ಘ ಹೋರಾಟದ ಬಳಿಕ ಬಹು ನಿರೀಕ್ಷಿತ ಚಿತ್ರವು ತನ್ನ ಬಿಡುಗಡೆಗೆ ದಿನಾಂಕವನ್ನ ನಿಗದಿಪಡಿಸಿದ್ದು, ಜನನಾಯಕನ್ ಚಿತ್ರ ಮೇ 8, 2026ರಂದು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.